ಇದು ಯಕ್ಷಗಾನ ಕಲಾವಿದರ ಬಾಯಲ್ಲಿ ಬರ್ತದೆ. ಇದು हमारा देश तो आजाद हो गया लेकिन महिलाएं अभी भी सेफ नहीं है. ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ದೊಡ್ಡ ನಮಸ್ಕಾರ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಾಕ ಲವಡಕ್ಕೆ ಬಾಲ್ಗಳ ಹೊಟ್ಟೆಗೆ ಅನ್ನ ತಿನ್ನ ಕೆಲಸ ಮಾಡ್ಬೇಕು, ಹೇರ್ ತಿನ್ನ ಕೆಲಸ ಎಲ್ಲ ಮಾಡೋದು. ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ವಿಡಿಯೋ ಹಾಕೊಂಡ ಹುಡುಗಿದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದಾರೆ. ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ, ಹೇಳ್ಕೊಳ್ ತಿಂತೀರಾ ನೀವು ಕನ್ನಡ ಮಾಧ್ಯಮದವರು? ಹಾ, ಲೌಡೆ ಕೇಬಲ್ಗೊಳ್ತಾರ. ನಿಮ್ಗೆ ಸುಟ್ಕೇಸ್ ಏನಾದ್ರು ಬಂದಿದೆಯಾ? ಎಲ್ಲಾದ್ರೂ ಮುಚ್ಕೊಂಡು ಫಸ್ಟ್ ಆ ಹುಡುಗಿಗೆ ನ್ಯಾಯ ಕೊಡ್ಸೋದ್ ಕಲೀರಿ, ಆಮೇಲೆ ಬೇರೆ ಮಾತಾಡಿ. ಅದೇ ಎಲ್ಲಾ ಮಾಧ್ಯಮದಲ್ಲಿ ಬಂತ ಕೂತೈತಲ್ಲ, ನೀವೇನ್ ಶಂಟ ಹರಿತಾ ಇದ್ದೀರಾ ಅಂತ ಕೇಳ್ತಾರ ನಿಮ್ಮನ್ನ. ಲೌಡೆ ಕೇಬಲ್ಗಳ ನಿಮ್ ಯೋಗ್ಯತೆಗಳಿಗೆ ಯಾವನಾರ ಚಡ್ಡಿ ಒಳಗ್ ಕೈ ಬಿಟ್ಟಂತೆ, ಅವಳು ತೆಪ್ಕೊಂಡ್ಲಂತೆ, ಇನ್ನೊಬ್ಬ ಕೊಲೆ ಅಂದಂತೆ, ಇನ್ಸ್ಟಾಗ್ರಾಮ್ ಲವ್ ಐತಂತೆ, ಅವೆಲ್ಲ ಶಾಟ ತೋರಿಸ್ತಿರಲ್ಲ ಸೂಳೆ ಮಕ್ಳುಗಳ. ನೀವು ಕರೆಕ್ಟ್ ಆಗಿ ತೋರಿಸಿ, ಆ ಹುಡ್ಗಿಗ್ ನ್ಯಾಯ ಕೊಡ್ಸಿ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಕ್ಕ. ಸಿಸ್ಟರ್ ಸೌಜನ್ಯನ್ ಸಾವ್ಗೆ ಎಲ್ಲಾರು ಕೂಡ ನ್ಯಾಯ ಸಿಗ್ಲೇಬೇಕು. ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಆದ್ರೂ ಹುಡುಗಿಗೆ ನ್ಯಾಯ ಸಿಗ್ತಾ ಇಲ್ಲ. ಭಗವಂತನಲ್ಲೆಲ್ಲ ಪ್ರಾರ್ಥನೆ ಮಾಡಿ, ಮತ್ತೆ ಜೈದ್ ಕಡೆಗೆ ನಡೀರಿ, ಅನ್ಯಾಯದ ಕಡೆಗೆ ಹೋಗ್ಬೇಡಿ. ಲೋಫರ್ ಕನ್ನಡ ಇದು ಯಕ್ಷಗಾನ ಕಲಾವಿದರ ಬಾಯಲ್ಲಿ ಬರ್ತದೆ. ಇದು ಸಂಸ್ಕಾರ. 4 ಯಕ್ಷಗಾನ ಕಲಾವಿದರು ಅನ್ನಿಸಿಕೊಳ್ಳುವವರು ಮಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಕಲಾವಿದರಿಗೆ ಅವಮಾನ ಮಾಡಿದ್ರು ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ನನಗೆ ಇವರು ಯಾವ ರೀತಿಯ ಕಲಾವಿದರು ಅನ್ನೋ ಪ್ರಶ್ನೆ. ಯಾಕೆಂದರೆ ಕಲೆಗೆ ಎಲ್ಲರೂ ಇಲ್ಲಿ ಗೌರವ ಕೊಡ್ತಾರೆ, ಕಲಾವಿದರಿಗೂ ಗೌರವ ಕೊಡ್ತಾರೆ. ಆದರೆ ಈ 4 ಕಲಾವಿದರು ಯಾವ ಕಲಾವಿದರು? ಇವರು ನಿಜವಾಗಿ ಯಕ್ಷಗಾನ ಕಲಾವಿದರ? ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನೋರ್ವ ಸಾಮಾಜಿಕ ಕಾರ್ಯಕರ್ತೆಯಾಗಿ, ನಾನು ಒಂದು ಹೆಣ್ಣಿನ ಅತ್ಯಾಚಾರ ಕೊಲೆ ಪ್ರಕರಣ ಆದಾಗ ಸೌಜನ್ಯ ಪ್ರಕರಣದಲ್ಲಿ ಭಾಗಿಯಾದವಳಾಗಿ, ಅಲ್ಲದೆ ನಾನೋರ್ವ ಕಲಾವಿದೆಯಾಗಿ, ಹವ್ಯಾಸಿ ಕಲಾವಿದೆಯಾಗಿ ಯಕ್ಷಗಾನ ಮಾಡಿದವಳು. 3-4 ಹವ್ಯಾಸಿ ಕಲಾವಿದ ತಂಡದಿಂದ ನಾನು ಯಕ್ಷಗಾನವನ್ನು ಮಾಡಿದ್ದೇನೆ, ರಾಜವೇಷವನ್ನು ಮಾಡಿದ್ದೇನೆ. ಹಾಗಾಗಿ ಆ ಕಲೆಗಾರರಿಗೆ ಎಷ್ಟು ಗೌರವ ಉಂಟು, ಯಕ್ಷಗಾನಕ್ಕೆ ಎಷ್ಟು ಗೌರವ ಉಂಟು ಅಂತ ನಮಗೆ ಗೊತ್ತಿದೆ. ಯಾವುದೇ ಒಂದು ಯಕ್ಷಗಾನವನ್ನು ಮಾಡುವಾಗ ಇಲ್ಲಿಯ ಜನರು ಹರಕೆ ಇಟ್ಟು ಆ ಯಕ್ಷಗಾನ ಮಾಡ್ತಾರೆ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಯಕ್ಷಗಾನ ಕಲಾ ತಂಡ ಇರ್ತದೆ. ಉದಾಹರಣೆಗೆ ಕಟೀಲು ಮೇಳ ಆಗಲಿ, ಪಾವಂಜೆ ಮೇಳ ಆಗಲಿ, ಬಪ್ಪನಾಡು ಮೇಳ ಆಗಲಿ, ಆ ಒಂದು ಯಕ್ಷಗಾನ ನೋಡುವಾಗ ನಮಗೆ ಅಲ್ಲಿನ ದೇವಿಯ ಮಹಾತ್ಮೆ ಆಗಲಿ, ಒಂದು ಪೌರಾಣಿಕ ವಿಷಯದ ಬಗ್ಗೆ ಆಗಲಿ, ಪ್ರತಿಯೊಂದು ವಿಷಯ ಯಕ್ಷಗಾನದಿಂದ ಜನರಿಗೆ ಅರ್ಥ ಆಗುವುದು. ಯಕ್ಷಗಾನದ ಕಲಾವಿದರು, ಮೇರು ಕಲಾವಿದರುಗಳನ್ನು ಈಗಲೂ ನಾವು ಸಮಾಜದಲ್ಲಿ ಗೌರವ ಕೊಡ್ತಿದ್ದೇವೆ, ನೆನಪಿಸ್ತಿದ್ದೇವೆ. ಆದರೆ ಇಂಥ ಕಲಾವಿದರು ಯಾರ ಬಂದು ನಮಗೆ ಕಲೆಗೆ ಅವಮಾನ ಆಗಿದ್ದು ಅಂತ ಹೇಳುವಾಗ ನಮಗೆ ಅಸಹ್ಯ ಆಗ್ತಾ ಉಂಟು. ಯಾಕೆಂದರೆ ಇವರು ನಿಜ ಕಲಾವಿದರ, ಯಕ್ಷಗಾನ ಕಲಾವಿದರ ಅಂತ ಅನ್ನುವ ಪ್ರಶ್ನೆ. ಯಾಕೆಂದರೆ ನಾವೊಂದು ಯಕ್ಷಗಾನದಲ್ಲಿ ವೇಷ ಹಾಕ್ಲಿಕ್ಕೆ ಚೌಕಿಯಲ್ಲಿ ಹೋಗುವಾಗ ಆ ಚೌಕಿಯಲ್ಲಿ ದೇವರನ್ನಿಟ್ಕೊಂಡು, ಅಲ್ಲಿ ದೇವರ ಆಭರಣಗಳನ್ನು, ಆಯುಧಗಳನ್ನಿಟ್ಟು ಪೂಜೆ ಮಾಡಿಕೊಂಡು, ನಮಗೆ ಕೈಯಲ್ಲಿ ಗೆಜ್ಜೆ ಕೊಡುವಾಗ ಗುರುಗಳ ಪಾದ ಮುಟ್ಟಿ ನಮಸ್ಕರಿಸ್ತಾ ಗೆಜ್ಜೆ ಕಟ್ಟಿ ಆ ಒಂದು ಆಭರಣಗಳನ್ನು, ಉಡುಪುಗಳನ್ನು ಹಾಕಿ ಅಲ್ಲಿ ರಂಗ ಪ್ರವೇಶ ಮಾಡುವಾಗ ಭಾಗವತರಿಗೂ ಕೈ ಮುಗ್ದು ರಂಗ ಪ್ರವೇಶ ಮಾಡುವಂತ ನನಗೆ ಗೊತ್ತುಂಟು. ಆದರೆ ಈ ಕಲಾವಿದರಿಗೆ ಇದನ್ನೊಂದು ಯಾವುದೋ ಒಂದು ಹಾಸ್ಯಾಸ್ಪದವಾಗಿ ಯಕ್ಷ ತೆಲಿಕೆ ಅಂತ ಒಂದು ಮಾಡಿಕೊಂಡು, ಯಕ್ಷೋತ್ಸವ ಅಂತ ಮಾಡಿಕೊಂಡು, ಯಾವುದೋ ಒಂದು ವಿಷಯವನ್ನು ತಂದು ಅಲ್ಲಿ ತಮಾಷೆ ಮಾಡಿಕೊಂಡು, ಆ ಒಂದು ಭಾಗವತರನ್ನು ಕೂತ್ಕೊಳ್ಳಿಸಿ, ಆ ಒಂದು ವೇಷ ಹಾಕ್ಕೊಂಡು, ಗೆಜ್ಜೆ ಕಟ್ಕೊಂಡು, ಆ ತಾಳಮದ್ದಳೆಯನ್ನು ಹಿಡ್ಕೊಂಡು ಅಪಹಾಸ್ಯ ಮಾಡಲಿಕ್ಕೆ ಹೊರಟಿರುವಾಗ ಈ ಕಲಾವಿದರಿಗೆ ಯಾವುದರಿಂದ ಗೌರವ ಕೊಡಬೇಕು ಅಂತ ನಾವು ನೋಡಬೇಕು. ಅವರೊಂದು ಬುರುಡೆ ಗ್ಯಾಂಗ್ ಅಂತ ಒಂದು ಯಕ್ಷ ತೆಲಿಕೆಯಲ್ಲಿ ಮಾಡಿದ್ರು, ಇನ್ನೊಂದು ಪ್ರಸನ್ನ ಮಾಡಿದ್ದಾರೆ ಯಕ್ಷೋತ್ಸವದಲ್ಲಿ. ಹೆಸರು ಚಿನ್ನಯ್ಯ, ಬುರುಡೆ ಚಿನ್ನಯ್ಯ ಅಲ್ಲ. ನಾನು ಭೀಮ ಅಂತ ಇಡಬೇಕು ಅಂತ ಇದ್ದೆ, ಭೀಮ ಅಲ್ಲಿ ಒಬ್ಬ ಇದ್ದಾನಲ್ಲ, ಹಾಗಾಗಿ ಅದು ಬೇಡ ಅಂತ ಹೇಳಿ ನಾನು ಚಿನ್ನಯ್ಯ ಅಂತ ಇಟ್ಕೊಂಡು. ಮೊದಲು ಮುಸುಕು ತೆಗಿ ಎಲ್ಲಿ ಸಿಕ್ಕಿತ್ತು? ಇದಲ್ಲಿ, ಅಲ್ಲಿ ಎಲ್ಲ ಅಗೀತಾ ಇದ್ದಾರೆ. 14 ದಿವಸ ಆಯ್ತಲ್ಲ, ಎಲ್ಲ ಅದು ಯಾರಂತ ಪರಿಚಯ, ಅವರ ಕುಟುಂಬದವರೆಲ್ಲ ಬಂದು ಅಗೀತಾ ಇದ್ದಾರೆ. ಅವರೀಗ ಹೇಳ್ತಾ ಇದ್ದಾರೆ ಬುರುಡೆ ಗ್ಯಾಂಗ್ ಅಂತ. ನಮಗೆ ಏನಂತ ಗೊತ್ತಿಲ್ಲದವನ ಹತ್ರ ನಾನು ಇವತ್ತು ಪ್ರಶ್ನೆ ಕೇಳಬೇಕು. ಭೀಮ್ ಅಂದ್ರೆ ಯಾರು? ಹೂತಿಟ್ಟವನ ಹೆಸರು ಎಲ್ಲರಿಗೂ ಗೊತ್ತು, ಚಿನ್ನಯ್ಯ ಅಂತ. 12 ಗುಂಡಿಗಳ ಬಗ್ಗೆ ಮಾತಾಡ್ತೀರಿ, ಚಿನ್ನಯ್ಯನ ಬಗ್ಗೆ ಮಾತಾಡ್ತೀರಿ, ಬುರುಡೆ ಬಗ್ಗೆ ಮಾತಾಡುವುದಾದ್ರೆ ನೀವು ಯಾವ ಪ್ರಹಸನವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಇಲ್ಲಿ ನೀವು ಸಂಸ್ಕಾರದ ಬಗ್ಗೆ ಮಾತಾಡ್ತೀರಿ. ನಮ್ಮ ಯಕ್ಷಗಾನದಲ್ಲಿ ಪ್ರತಿಯೊಬ್ಬರಿಗೂ, ಇಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಸಂಸ್ಕಾರ ಕಲಿಸುವಂತ ಯಕ್ಷಗಾನ ಪ್ರಸಂಗವನ್ನು ನಾವು ನೋಡುತ್ತಾ ಬಂದಿದ್ದೇವೆ.
ಒಂದು ಕಾಲದಲ್ಲಿ ಯಕ್ಷಗಾನವನ್ನು ನೋಡ್ಲಿಕ್ಕೆ ಪಾಪ ಎಷ್ಟೋ ಮಂದಿ ಟಿಕೆಟ್ ಕೊಟ್ಟು ಟೆಂಟಲ್ಲಿ ನೋಡ್ಕೊಂಡು ಬರುವ ಒಂದು ಕಾಲ ಇತ್ತು, ಮಧ್ಯದಲ್ಲಿ ಅದು ಹೋಯ್ತು. ಈಗ ಪುನಃ ಯಕ್ಷಗಾನ ಕಲೆಯನ್ನು ಬೆಳೆಸ್ತಾ ಇದ್ದಾರೆ ನಮ್ಮ ಮಕ್ಕಳು ಮತ್ತು ಯುವಕರು. ಪ್ರತಿಯೊಂದು ಶಾಲೆಯಲ್ಲಿ ಗುರುಗಳು ಹೋಗಿ ಯಕ್ಷಗಾನವನ್ನು ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಪ್ರತಿಯೊಂದು ಮನೆಯಲ್ಲಿ ಸಹ ಯಕ್ಷಗಾನ ಕಲಿಸ್ತಾನಂತ ಹೇಳುವಾಗ ಅಲ್ಲಿ ಮನೆಯವರು ಸಹ ಹೆತ್ತವರು ಸಹ ಅವರನ್ನು ಕೊಂಡೋಗಿ ಪ್ರೋತ್ಸಾಹ ಮಾಡಿ ಯಕ್ಷಗಾನ ಕಲೆಯನ್ನು ಕಲಿಸ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಸಹ ಎಷ್ಟೆಷ್ಟು ದೊಡ್ಡ ಕಾಲೇಜುಗಳಲ್ಲಿ ಎಲ್ಲ ಮಕ್ಕಳನ್ನು ಯಕ್ಷಗಾನದಲ್ಲಿ ಭಾಗವಹಿಸಿ ಅಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟು ಅಲ್ಲಿ ಕಾಂಪಿಟಿಷನ್ ಮಾಡಿಕೊಂಡು ಆ ಕಲೆ ಬಗ್ಗೆ ಎತ್ತಿ ಹಿಡಿಯುವಾಗ ನೀವಿಲ್ಲಿ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ನಿಮ್ಮ ನಾಲಿಗೆಯನ್ನು ಹರಿಬಿಟ್ಟು ಬಾಯಿಗೆ ಬಂದ ಪ್ರಾಸನವನ್ನು ಮಾಡಿ ತಮಾಷೆ ಮಾಡಲಿಕ್ಕೆ ಹೊರಟಿರುವಾಗ ನಿಮಗೆ ಯಾವ ರೀತಿಯ ಗೌರವ? ನೀವೊಂದು ಕಲೆಗಾರರ ಅಂತ ನಾವು ಪ್ರಶ್ನೆ ಕೇಳಬೇಕು. ಇದು ಯಾವುದು ಕಲೆಗಾರರಲ್ಲ. ನೀವು ಅಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದೀರಿ ನಮ್ಮ ಸಂಸ್ಕಾರ ನಮ್ಮ ಗೌರವಕ್ಕೆ ಧಕ್ಕೆ ಬಂದದ್ದು ಹೇಳುವಾಗ ನೀವೊಮ್ಮೆ ಆ ಬುರುಡೆ ಗ್ಯಾಂಗ್ ಯಕ್ಷಗಾನ ಮಾಡಿದ್ರಲ್ಲಿ ನೀವು ಮಾಡಿದಿರಲ್ಲ ತಮಾಷೆ ಮಾಡಿಕೊಂಡು, ಅದರಲ್ಲಿ ಕಮೆಂಟ್ಗಳನ್ನು ಹೋಗಿ ನೋಡಿ. ನಿಮಗೆ ಯಾವ ರೀತಿ ಸಂಸ್ಕಾರ ಉಂಟು, ನಿಮಗೆ ಯಾವ ರೀತಿ ಕಮೆಂಟ್ ಹಾಕಿದ್ದಾರೆ, ನಿಮ್ಮ ಮುಖಕ್ಕೆ ಹೊಡೆಯುವಾಗೆ ಮರ್ಯಾದೆ ತೆಗೆಯುವಂಥ ಕಮೆಂಟ್ಗಳು ಬಂದಿದೆ. ಅದನ್ನೊಮ್ಮೆ ನೋಡಿ. ನೀವು ಹೇಳ್ತೀರಲ್ಲ ಸಂಸ್ಕಾರ ಅಂತ, ಯಾವ ರೀತಿಯ ಸಂಸ್ಕಾರಯುತ ಕಲಾವಿದರು ನೀವು ನೋಡಿ. ನಿಮ್ಮ ಬಾಯಿಯಿಂದ ಬರುವ ಶಬ್ದಗಳು ಏನೋ ಒಂದು ನಮ್ಗೆ ಹೇಳಲಿಕ್ಕೆ ಅಸಹ್ಯ ಆಗ್ತದೆ. ಹೆಣ್ಣಾಗಿ ಚಾರು ಸೂಳೆ ಅಂತೆ, 3 ಕಾಸಿನವಳಂತೆ, ತೊಡೆ ಬಗ್ಗೆ ಮಾತಾಡ್ತೀರಿ. ಆಮೇಲೆ ಜಾರ್ ಸೂಳೆ ಮೂಚಿಗಾಸ್ತಾಳೆ, ಅಲ್ಲಿಗೆ ತೊಡೆಯೊರಿಸುದು. ಇದು ಯಕ್ಷಗಾನ ಕಲಾವಿದರ ಬಾಯಿಯಲ್ಲಿ ಬರ್ತದೆ. ಇದು ಸಂಸ್ಕಾರ ನಿಮ್ಗೆ ಕಲಿಸಿಕೊಟ್ಟದು. ಅವನೊಬ್ಬ ಹೇಳ್ತಾ ಇದ್ದಾನೆ, ಅವನ ಕಾಮಿಡಿ ಅಂತ, ಅವನು ನೈತಿಕ ಮತ್ತು ಅನೈತಿಕ ಸಂಬಂಧದ ಬಗ್ಗೆ ಜನರಿಗೆ ತೋರಿಸಿಕೊಡ್ತಾ ಇದ್ದಾನೆ. ಇವ ಯಕ್ಷಗಾನ ಕಲಾವಿದ ಹೇಳ್ಕೊಳ್ಳುವ ನಾಲಾಯಕ್. ಅನೈತಿಕ ಸಂಬಂಧ ಉಂಡ ಈರ್ನ ಬುಡಿಯದ್ದಿ ಬತ್ತಿಯ ನನ್ನ ಲೆಪ್ಪು ಎಂಚ ಆರು ಬೋದಾಂಡು ಈರ್ ಬಳ್ಳಿ. ಅವ ಹೇಳ್ತಾನೆ ನೈತಿಕ ಸಂಬಂಧ ಅಂದ್ರೆ ನನ್ನ ಹೆಂಡತಿ ನನ್ನನ್ನು ಕರೆಯುವುದು ಬಾ ಅಂತ ಒತ್ತಾಯ್ತು ಅಂತ. ಅನೈತಿಕ ಸಂಬಂಧ ಅಂತ ಪಕ್ಕದವನಿಗೆ ಹೇಳ್ತಾ ಇದ್ದಾನೆ ಒಬ್ಬನಿಗೆ, ಅವನು ಯಾವನಂತ ಗೊತ್ತಿಲ್ಲ, ಕೇಳ್ಕೊಂಡವ. ನಿನ್ನ ಹೆಂಡತಿ ಬಂದು ನನ್ನನ್ನು ಕರೆಯುವುದು, ಅವರು ಹೋಗಿ ಆಯ್ತು ಹೊರಗೆ ಬಾ ಅಂತ ಕರೆಯುವುದಂತೆ. ನಾನು ಹೇಳುದು, ಈ ಒಂದು ಕಾಮಿಡಿ ಮಾಡುವ ನಿನಗೆ ನೈತಿಕ ಸಂಬಂಧ ಅನೈತಿಕ ಸಂಬಂಧ ಬಗ್ಗೆ ಘಂಟಾಘೋಷವಾಗಿ ನೀನು ಹೇಳ್ತಾ ಇದ್ದಿ. ನಿನ್ನ ಹೆಂಡತಿ ಬಂದನು ನನ್ನನ್ನು ಕರೆಯುವುದು, ಅವರು ಹೋಗಿ ಆಯ್ತು ಬಾ ಅಂತ ಕರೆಯುವುದಾದ್ರೆ ನಿನಗೆ ಪೂರ್ತಿ ಅನೈತಿಕ ಸಂಬಂಧದ ಬಗ್ಗೆ ಗೊತ್ತಿತ್ತು. ಹಾಗಾಗಿ ನೀನು ಇದನ್ನು ಮಾಡ್ತಾ ಇದ್ದಿ. ಇದು ನೀನು ಜನರಿಗೆ ಬೋಧನೆ ಮಾಡೋದಾ? ಇದು ನಿನ್ನ ಸಂಸ್ಕಾರವಾ? ನಿನ್ನಂಥ ಕಲಾವಿದನಲ್ಲಿ ಯಾವುದಾದ್ರೂ ಮಕ್ಕಳೇನಾದ್ರೂ ತರಬೇತಿಗೆ ಬಂದ್ರೆ ನೀನು ಅನೈತಿಕ ಸಂಬಂಧದ ಬಗ್ಗೆ ಹೇಳಿಕೊಡ್ತೀಯಾ? ನೀನು ಮಾತಾಡ್ತೀಯಲ್ಲ ಸಂಸ್ಕಾರ ಗೌರವದ ಬಗ್ಗೆ. ಇದನ್ನು ನೋಡುವವರಿಗೆ ಅರ್ಥ ಆಗ್ಬೇಕು. ನಿಮ್ಮಂಥವರು ಸಂಸ್ಕಾರ ಗೌರವ ಅಂತ ಹೇಳುವವರು ಮುಂದೊಂದು ದಿನ ನೀವು ಯಾವ ಯಕ್ಷಗಾನ ಮಾಡುವುದಲ್ಲ, ನಿಮ್ಮನ್ನು ಬೀದಿ ಇಳಿಯುವಾಗಲೇ ನಿಮ್ಮ ಮುಖ ನೋಡುವಾಗ ಜನರು ತೂ ಅಂತ ಉಗುಳ್ಬೇಕಾಗ್ತದೆ. ಯಾಕೆಂದ್ರೆ ಈ ರೀತಿ ಅಸಹ್ಯ ಪದಗಳನ್ನು ಬಳಸುವವರು ನೀವತ್ತಲ್ಲಿ ಕೂತು ನಮ್ಮ ಮರ್ಯಾದೆ ಹೋಗಿದೆ, ಕಲಾವಿದರಿಗೆ ಗೌರವ. ಯಾವ ಕಲಾವಿದರನ್ನು ನಿಮ್ಗೆ ಹೋಲಿಸಬೇಡಿ. ನೀವು ಯಾವ ಸೀಮೆಯ ಕಲಾವಿದರು? ನಾನಿವತ್ತು ನಮ್ಮ ಕುಡ್ಲದ ಚಾನೆಲ್ನ ಲೀಲಾಕ್ಷ ಕರ್ಕೇರ್ ಅವರಿಗೆ ಸಹ ನಾನು ಮನವಿ ಮಾಡಿದೆ. ಲೀಲಾಕ್ಷ ಕರ್ಕೇರ್ ಅವರೇ, ಇಂಥ ಒಂದು ಕಲಾವಿದರಂತ ಇಂಥ ಒಂದು ಯಕ್ಷತೆಲಿಕೆ ಅಂತ ಮಾಡಬೇಡಿ ಅಂತ ಹೇಳಿದಾಗ ಅವರು ಹೇಳಿದ್ರು, ಪ್ರಸನ್ನಕ್ಕ ಕೆಲವು ಸಾಮಾಜಿಕ ಸಂದೇಶವನ್ನು ನಾವು ಕೊಡ್ಲಿಕ್ಕೆ ಮಾಡ್ತಾ ಇದ್ದೇವೆ ಅಂತ. ನಾನು ಅವರ ಹತ್ರ ಹೇಳೋದು, ಸಾಮಾಜಿಕ ಸಂದೇಶವನ್ನು ಕೊಡುವುದಾದ್ರೆ ಬೇರೆ ವೇದಿಕೆಯಲ್ಲಿ ಇವರು ಕೊಡ್ಲಿ. ನಿಮ್ಮ ವೇದಿಕೆಯಲ್ಲಿ ಕೊಡುವುದಾದ್ರೆ ಈ ಯಕ್ಷ ಅಂತ ಹಾಕೊಂಡು ನೀವು ಮಾಡಬೇಡಿ. ಯಕ್ಷ ತೆಲಿಕೆ ಅಲ್ಲ ಅದು. ಯಕ್ಷಕ್ಕೆ ಒಂದು ಗೌರವ ಇದೆ. ಅಲ್ಲಿ ಆಭರಣಗಳನ್ನು ಹಾಕಿ ವೇದಿಕೆಯಲ್ಲಿ ನಿಲ್ಲಿಸಿ ಎಲ್ಲವಾದ ಉಪಕರಣಗಳನ್ನು ಬಳಸಿಕೊಂಡು ಗೆಜ್ಜೆಯನ್ನು ಹಾಕಿಸಿ ಬಾಯಿಗೆ ಬಂದಾಗಿ ನೀವು ಅವರನ್ನು ಕಲಾವಿದರಾಗಿ ಬಿಂಬಿಸ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಮ್ಮ ಊರಿನ ಗಂಡು ಕಲೆಯನ್ನೇ ಗೌರವಿಸ್ಲಿಕ್ಕೆ ಗೊತ್ತಿಲ್ಲದವರು, ನಮ್ಮ ಮಾಧ್ಯಮ ಸಹ ನಮ್ಮ ಕುಡ್ಲ ಅಂತ ಹೇಳಿಕೊಂಡು ನಾವು ನಮ್ಮ ಊರಿನ ಈ ಒಂದು ಯಕ್ಷಗಾನಕ್ಕೆ ಗೌರವ ಕೊಡದೆ ಇದ್ದಾಗ ನೀವು ಅವರನ್ನು ತಂದು ಅಲ್ಲಿ ಕುಣಿಸುವುದು ಸರಿಯಲ್ಲ. ಯಾವುದೋ ಒಂದು ರಿಯಾಲಿಟಿ ಶೋಗಳಲ್ಲಿ ಕನ್ನಡದಲ್ಲಿ ಏನೋ ಒಂದು ತಮಾಷೆ ಕಾಮಿಡಿ ಆಗುವಾಗ ನಾವಿಲ್ಲಿ ದಂಗೆ ಹೇಳ್ತೇವೆ, ಇದು ಮಾಡಬಾರ್ದು. ನಮ್ಮ ದೈವ ಕೋಲಗಳನ್ನು ಬೇರೆ ಕೊಂಡೋಗಿ ಮಾಡುವಾಗ ನಾವು ದಂಗೆ ಹೇಳ್ತೇವೆ. ಇಲ್ಲಿ ನಮ್ಮವರೇ ನಮ್ಮದೇ ಕಲೆಯನ್ನು ನೀವು ಅಪಹಾಸ್ಯ ಮಾಡಿಕೊಂಡು ಯಕ್ಷಗಾನವನ್ನು ಮಾಡಿಕೊಂಡು ಹೋಗುವಾಗ ಯಾರ ಒಂದು ಹೊಟ್ಟೆಪಾಡಿಗಾಗಿ ಅಲ್ಲಿ ನವರಾತ್ರಿ ಟೈಮಲ್ಲಿ ಯಕ್ಷಗಾನ ಡ್ರೆಸ್ ಹಾಕೊಂಡು ಹೋಗುವಾಗ ನೀವು ಬಹಿಷ್ಕಾರ ಮಾಡ್ತೀರಿ. ಇವತ್ತು ಅವನು ಹೇಳ್ತಾ ಇದ್ದಾನೆ, ನಾವು ಹೊಟ್ಟೆಪಾಡಿಗಾಗಿ ಇದನ್ನು ಮಾತಾಡ್ತೇವೆ, ನಮಗೆ ನಾಲಿಗೆ ಉಂಟಂತ. ನಾಲಿಗೆ ಇದ್ದಷ್ಟು ಹರಿಬಿಡ್ಬೇಡ. ನೀನು ಹೊಟ್ಟೆಗೆ ಮಾಡುವುದಾದ್ರೆ ನಾಲಿಗೆ 10 ಬಸ್ತಲ್ಲಿಟ್ಟು ಮಾತಾಡು.
ನಿನ್ನ ಹೊಟ್ಟೆ ತೀಟೆಗಾಗಿ ನಮ್ಮ ಯಕ್ಷಗಾನವನ್ನು ನಮ್ಮ ಕಲೆಯನ್ನು ನೀನು ಅಪಹಾಸ್ಯ ಮಾಡ್ಲಿಕ್ಕೆ ಹೋದ್ರೆ ನೀನು ಯಾವ ಕಲಾವಿದನು ಅಂತ ನಮಗೆ ಲೆಕ್ಕ ಇಲ್ಲ. ಯಾಕೆಂದ್ರೆ ನಾನಿವತ್ತು ಹೆಣ್ಣಾಗಿ ಅಲ್ಲೊಂದು ಕಲಾವಿದೆಯಾಗಿ ಹವ್ಯಾಸಿ ಕಲಾವಿದೆಯಾಗಿ ನಾನು ಸಹ ವೇಷ ಹಾಕುವಾಗ ಅಲ್ಲಿ ವ್ರತ ಹಿಡ್ಕೊಂಡು ನಾವು ಅದನ್ನು ಮಾಡ್ತೇವೆ. ಇದು ನಾವು ಯಕ್ಷಗಾನಕ್ಕೆ ಕೊಡೋ ಗೌರವ. ನೀನು ನಿನ್ನ ತೀಟೆಗೋಸ್ಕರ ನಿನ್ನ ಹೊಟ್ಟೆಪಾಡಿಗೆ ಮಾಡುವುದಾದ್ರೆ ಮೊದಲು ಇತ್ತು ಯಾವುದೋ ಒಂದು ಕಾಮಿಡಿ ಜೋಕ್ಸ್ ನಾನ್ ವೆಜ್ ಜೋಕ್ಸ್ ಮಾಡುವವರಿಗೆ ಪಾಪ ಮೊದಲೊಂದು ಪಿಕ್ಚರ್ ನೋಡ್ಲಿಕ್ಕೆಲ್ಲ ಹೋಗುವವರಿಗೆ ಒಂದು ಟೆಂಟ್ ಹಾಕಿ ವಯಸ್ಕರಿಗೆ ಅಂತ ಆಗ್ತಾ ಇದ್ರು. ಈಗ ವಯಸ್ಕರು ಅಂತ ನೋಡುದಿಲ್ಲ. ನೀನು ಬೇಕಾದ್ರೆ ಇಂಥ ಎಲ್ಲ ಕಲೆಯನ್ನು ತೋರಿಸುವಾಗ ಸಂಸ್ಕಾರ ಅಲ್ಲ, ಸಂಸ್ಕಾರ ಇಲ್ಲದವರಿಗೆ ಬೇಕಾದ್ರೆ ಈ ಶೋ ನೋಡ್ಬೋದಂತ ಒಂದು ಶೋ ಮಾಡ್ಕೋ. ಆದ್ರೆ ಮಾಧ್ಯಮಗಳಲ್ಲಿ ವೇದಿಕೆಗಳಲ್ಲಿ ಯಕ್ಷಗಾನದ ಹೆಸರಲ್ಲಿ ಮಾಡಿದ್ರೆ ಮುಂದೊಂದು ದಿನ ಎಲ್ಲರೂ ಇದನ್ನು ಧಿಕ್ಕರಿಸಬೇಕು. ಎಲ್ಲ ಆದ ನಂತರ ಮಾತಾಡುವುದಲ್ಲ. ಇಲ್ಲಿ ಕಲಾವಿದರ ಹತ್ರ ನಾನು ಕೈ ಮುಗ್ದು ವಿನಂತಿಸಿಕೊಳ್ಳುವುದು, ಇಂಥ ಕಲಾವಿದರುಗಳನ್ನು ಧಿಕ್ಕಾರ ಮಾಡಿ. ಯಾಕೆಂದ್ರೆ ಇವತ್ತು ನಾನು ಗೌರವಪೂರ್ಣವಾಗಿ ಹೇಳ್ತಾ ಇದ್ದೇನೆ. ಮೊನ್ನೆ ಒಬ್ಬ ಬನ್ಸಿನ ಕತೆ ಹೇಳಿಕೊಂಡು ಕಲಾ ಪ್ರೇಕ್ಷಕರಿಗೆ ಗೌರವ ಮಾತಾಡಿದಾಗ ಒಂದು ಬನ್ಸಿನ ವಿಚಾರದಲ್ಲಿ ಗಲಾಟೆ ಮಾಡಿದಾಗ ಅವನನ್ನು ಧಿಕ್ಕರಿಸಿದು ಯಾರೂ ಅಲ್ಲ, ಅದೇ ಯಕ್ಷಗಾನ ಕಲಾವಿದರು ಎಲ್ಲರನ್ನು ಅವರನ್ನು ಧಿಕ್ಕರಿಸಿದ್ರು. ಅದೇ ರೀತಿ ನಾನು ಯಕ್ಷಗಾನ ಕಲಾವಿದರಲ್ಲಿ ಹೇಳೋದು, ಆ ಕಲೆಯನ್ನು ಹಾಳು ಮಾಡ್ಲಿಕ್ಕೆ ಹೋದಾಗ ಇಂಥ ಎಲ್ಲ ಕಲಾವಿದರನ್ನು ತಾವುಗಳು ಧಿಕ್ಕರಿಸಬೇಕು. ಮುಂದೊಂದು ದಿನ ಯಕ್ಷಗಾನ ನೋಡದ ಪರಿಸ್ಥಿತಿ ಬರಬಾರ್ದು. ಯಾಕೆಂದ್ರೆ ನಾವು ಯಕ್ಷಗಾನ ಮಾಡುವಾಗ ಎಲ್ಲ ತಮಾಷೆಗಳಿತ್ತು, ಯಾವ ಪ್ರಸಂಗಕ್ಕೆ ಸಂಬಂಧಪಟ್ಟ ತಮಾಷೆಗಳು ಅದನ್ನು ಮಾಡಿ ತೋರಿಸ್ತಾ ಇದ್ರು. ಈಗ ಹಾಗೆ ಆಗ್ತಾ ಇಲ್ಲ. ಯಕ್ಷಗಾನ ಒಂದು ಬೇರೆ, ಯಾವುದಾ ಒಂದು ಕಾಮಿಡಿಯನ್ನು ತಂದು ಇಲ್ಲಿ ಯಾವುದೋ ಒಂದೊಂದು ಜೋಡಣೆ ಮಾಡಿಕೊಂಡು ಮಾಡುವುದಾದ್ರೆ ಅದು ಯಕ್ಷಗಾನ ಅಂತ ಹೇಳ್ಕೊಳ್ಳುವುದಿಲ್ಲ. ನೋಡುವ ಜನರಿಗೂ ಫ್ಯಾಮಿಲಿ ಆಗಿ ಕೂತ್ಕೊಳ್ಳುವಾಗ ಮುಜುಗರ ತರಿಸುವಂತ ಶಬ್ದಗಳು, ಸೂಳೆ ಎನ್ನುವಂತ ಶಬ್ದಗಳು, ತೊಡೆ ಎನ್ನುವಂತ ಶಬ್ದಗಳು, ಮೂಜಿಕಾಸ್ದಾಲ್ ಅಂತ ಶಬ್ದಗಳು ಹೇಳುವಾಗ ಅದು ಯಾವ ಮಹಿಳೆಯರಿಗೆ ಅಂತ ನೀವು ಆಲೋಚನೆ ಮಾಡಬೇಕು. ನಿಮ್ಮ ಮನೆ ಮಹಿಳೆಯರಿಗೆ ಬರುವಾಗ ನಿಮ್ಗೆ ಭಾರಿ ನೋವಾಗ್ತದೆ. ಆಮೇಲೆ ಜಾರ್ ಸೂಳೆ, ಮೂಜಿಗಾಸ್ತಾಳೆ. ಇಡೀ ವೇದಿಕೆಯಲ್ಲಿ ಕೂತ್ಕೊಂಡು ನೀವು ಆ ಶಬ್ದ ಬಳಕೆ ಮಾಡುವಾಗ ಯಾವ ಹೆಣ್ಮಕ್ಕಳಿಗೆ ನೀವು ಮಾಡ್ತೀರಿ? ಯಾವ ಹೆಣ್ಮಕ್ಕಳಿಗೆ ಮಾಡ್ತೀರಿ? ಒಂದು ಹೆಣ್ಣು ಕಲಾವಿದೆ ಅಲ್ಲಿ ವಸ್ತ್ರ ಹಾಕೊಂಡು ಮಾಡಿದ್ರು ಸಹ ಅದು ದೇವಿಸಲ್ಲಿ ಹೆಣ್ಣೆ ಅಂತ ಮಾತುಗಳು ನೀವು ಯಕ್ಷಗಾನದಲ್ಲಿ ಮಾತಾಡುವಾಗ ಹದ್ದು ಬಸ್ತಲ್ಲಿ ಇಡಿರಿ. ನಿನ್ನೆ ಹೇಳ್ತಾ ಇದ್ದೀರಿ ನೀವು, ನಾವು ಇದಕ್ಕಿಂತ ದೊಡ್ಡ ಪದವನ್ನು ಏನು ಪೆದಂಬು, ನಮಗೂ ಮಾತಾಡ್ಲಿಕ್ಕೆ ಗೊತ್ತುಂಟು, ನಮಗೂ ಕೆಟ್ಟ ಭಾಷೆ ಮಾತಾಡ್ಲಿಕ್ಕೆ ಗೊತ್ತುಂಟು. ನಿಮ್ಮ ಪೆದಂಬು ಕೆಟ್ಟ ಭಾಷೆ ಎಲ್ಲ ನಿಮ್ಮ ಅರ್ಥದಲ್ಲೇ ನಾವು ನೋಡಿದ್ದೇವೆ. ಆ ಜನರೇ ನಿಮ್ಮನ್ನು ಧಿಕ್ಕರಿಸಿದ್ದಾರೆ. ನಿಮ್ಮ ಕಮೆಂಟ್ ಅಲ್ಲೇ ಗೊತ್ತಾಗ್ತದೆ, ನೀವು ಮಾಡಿದ ವಿಡಿಯೋಗಳಲ್ಲಿ ಕಾಣ್ತಾ ಉಂಟು ಯಾವ ರೀತಿ ಪೆದಂಬು ಮಾತಾಡಿದ್ದೀರಿ, ಯಾವ ರೀತಿ ಕೆಟ್ಟ ಭಾಷೆ ಮಾತಾಡಿ. ಇದಕ್ಕಿಂತ ಕೆಟ್ಟ ಭಾಷೆ ನಿಮ್ಮಲ್ಲಿ ಇರುವುದಾದ್ರೆ ನೀವು ಯಾವ ಕಲಾವಿದರಲ್ಲ, ನಾಲಾಯಕಗಳು. ನಾನು ಹೇಳುದಲ್ಲ, ನಾನು ಇನ್ನೂ ಸಹ ಹೇಳ್ತೇನೆ, ಪ್ರತಿಯೊಂದು ಮಾಧ್ಯಮದಲ್ಲಿ ಕಲೆಯನ್ನು ತೋರಿಸಿ ಕಲೆಗೆ ಗೌರವ ಕೊಡದ ಇಂಥ ನಾಲಾಯಕ ಕಲಾವಿದರಂತ ನೀವು ಆ ಕಲಾವಿದರಿಗೆ ಅಗೌರವ ತೋರಿಸಬೇಡಿ ಅಂತ ಹೇಳೋದು. ನಾನು ಮಂಗಳೂರಿನ ಜನತೆ, ದಕ್ಷಿಣ ಕನ್ನಡ, ಉಡುಪಿ ಜನತೆಯಲ್ಲಿ ಇಲ್ಲಿ ಕೈ ಮುಗ್ದು ಕೇಳೋದು, ಯಕ್ಷಗಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂತ ಇಂಥ ಕೆಟ್ಟ ಹುಳುಗಳು, ಇಂಥ ನಾಲಾಯಕ ಕಲಾವಿದರು ಅನ್ನಿಸಿಕೊಳ್ಳುವವರನ್ನು ನಾವು ಖಂಡಿತ ಬಹಿಷ್ಕಾರ ಹಾಕ್ಬೇಕು ಇವರನ್ನು. ಮೊನ್ನೆ ಒಂದು ಯಕ್ಷಗಾನದಲ್ಲಿ ಒಬ್ಬ ಹಿರಿಯ ಕಲಾವಿದ ಅನ್ನಿಸಿಕೊಳ್ಳುವವ ಒಂದು ಬನ್ಸಿಗೆ ಹಠ ಹಿಡಿದು ನಾಚಿಕೆಟ್ಟು ಹೋದ. ಇವನ ಬಗ್ಗೆ ನಾನು ಮಾತಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ಕಾರ್ಕಳದಲ್ಲಿ ಒಂದು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಇವನೊಬ್ಬ ಯಕ್ಷ ಕಲಾವಿದ, ದೊಡ್ಡ ಹಿರಿಯ ಕಲಾವಿದ ಅಂತ ಹೇಳ್ಕೊಳ್ಳುವವ ಮಾತಾಡ್ಲಿಕ್ಕೆ ಬಂದದ್ದು ಅಲ್ಲಿ ಒಂದು ಹೆಣ್ಣಿನ ಸೆರಗಿನ ಬಗ್ಗೆ, ಯಾರ್ದು ಸೌಜನ್ಯ ನಮ್ಮನ ಸೆರಗಿನ ಬಗ್ಗೆ ಇವ ಮಾತಾಡಿದ್ದು. ಮತ್ತೆ ಮಾತಾಡಿದ್ದು ದೇವರು ಕೊಟ್ಟ ಅಂಗದ ಬಗ್ಗೆ, ಒಂದು ಹೆಣ್ಣಿನ ಬಗ್ಗೆ ಕೊಡುವ ಅಂಗದ ಬಗ್ಗೆ ಇವನಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋದ. ಇವ ಒಬ್ಬ ಕಲಾವಿದ, ನಾಲಾಯಕ ಕಲಾವಿದ. ಮೊನ್ನೆ ಒಂದು ಬನ್ಸಿನ ವಿಷಯದಲ್ಲಿ ಪ್ರೇಕ್ಷಕರಿಗೆ ಗೌರವ ಕೊಡದಾಗ ಎಲ್ಲ ಪ್ರೇಕ್ಷಕರು ಧಿಕ್ಕರಿಸಿದ್ರು. ಅಲ್ಲಿ ನಾನು ಗೌರವ ಕೊಡಬೇಕು, ಪ್ರತಿಯೊಂದು ಯಕ್ಷಗಾನ ಕಲಾವಿದರು ಅವನನ್ನು ಧಿಕ್ಕರಿಸಿದ್ರು. ಇದು ಬೇಕು ನಮ್ಗೆ. ಹಾಗಾಗಿ ಈ ಕಲಾವಿದರು ಅನ್ನಿಸಿಕೊಳ್ಳುವವರು ಸಮಾಜದ ವಿಷಯನ್ನು ತೋರಿಸಿಕೊಡೋರು. ಒಬ್ಬ ಅಲ್ಲಿ ಅಧಿಕ ಪ್ರಸಂಗಿ ಹೇಳಿದ, ಸಮಾಜದಲ್ಲಿ ಒಬ್ಬ ಉನ್ನತ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿಯ ಪೂರ್ವಾಪರ ತಿಳಿಯದೆ ಅಪಮಾನ ಮಾಡಬಾರದು, ಅದಕ್ಕೋಸ್ಕರ ನಾವು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದೇವಂತ. ನಾನು ನಿನ್ನ ಹತ್ರ ಇವತ್ತು ಹೇಳ್ತಾ ಇದ್ದೇನೆ, ಒಬ್ಬ ಉನ್ನತ ವ್ಯಕ್ತಿಗೆ ಅಪಚಾರ ಆಗುವಾಗ ನೀವು ಮಾತಾಡ್ತೀಯಲ್ಲ, ಅದೇ ಉನ್ನತ ವ್ಯಕ್ತಿಯ ಆ ಒಂದು ಪ್ರದೇಶದಲ್ಲಿ ಎಷ್ಟ ಹೆಣ್ಣು ಮಕ್ಕಳ ಅಸಹಜ ಸಾವಾಗಿದೆ. ಈಗ 74 ಅಸಹಜ ಸಾವುಗಳ ತನಿಖೆಗೆ ಬಂದಿದೆ. ಅಲ್ಲಿ ಎಷ್ಟೋ ಭೂ ಕಬಳಿಕೆ ಆಗಿದೆ. ಅಲ್ಲಿ ಸೌಜನ್ಯ
ಆನೆ ಮಾವುತ, ವೇದವಲ್ಲಿ, ಪದ್ಮಲತಾ ಇಂಥವ್ರದೆಲ್ಲ ಅತ್ಯಾಚಾರ ಕೊಲೆಗಳಾಗಿದೆ. ಇದುವರೆಗೆ ಯಾರಂತ ಗೊತ್ತಾಗ್ಲಿಲ್ಲ. ಅದನ್ನು ಗೊತ್ತುಪಡಿಸ್ಬೇಕು. ಯಾಕೆಂದ್ರೆ ಪೊಲೀಸ್ ಇಲಾಖೆಯವರು ಸಹ ಇದನ್ನು ಮಾಡಿ ತೋರಿಸ್ಬೇಕಂತ ಇದೊಂದು ಸಮಾಜಕ್ಕೆ ಹೇಳಬೇಕು. ಆಗ ಪೊಲೀಸ್ ಇಲಾಖೆ ಸಹ ಎದ್ದು ಹೇಳ್ತದೆ. ಬೇಕಾದಷ್ಟು ನಿಮ್ಮ ಗ್ರಾಮದಲ್ಲಿ ಆದಂಥ ಕತೆಗಳನ್ನು ನಾನು ಕೊಡ್ತೇನೆ, ಅದಕ್ಕೊಂದು ಎಂಡಿಂಗ್ ತನ್ನಿ. ಇದನ್ನೆಲ್ಲ ಮಾಡುದು ಬಿಟ್ಟು ಯಾವುದೋ ಒಬ್ಬ ಉನ್ನತ ವ್ಯಕ್ತಿಗೆ ಅಪಚಾರ ಆಗುದು ಹೇಳುವಾಗ ನೀವು 14 ವರ್ಷದಲ್ಲಿ ಒಂದು ಹೆಣ್ಣಿಗೋಸ್ಕರ ಹೋರಾಟ ಮಾಡಿಕೊಂಡು ಯಾವುದ ಬಾಯಿಗೆ ಬಂದ ಕೇಸ್ಗಳನ್ನು ಹಾಕೊಂಡು ಗಡೀಪಾರು ಮಾಡಿಸ್ಲಿಕ್ಕೆ ಹೋಗುದು. ನೀವು ಒಂದು 2-3 ಕೇಸ್ ಹಾಕಿದ ಕೂಡಲೇ ಪುನಃ ಮಹೇಶಣ್ಣನನ್ನು ಗಡೀಪಾರು ಮಾಡ್ಲಿಕ್ಕೆ ಹೊರಟಿದ್ದೀರಂತ ಹೇಳುವಾಗ ಸಮಾಜದಲ್ಲಿ ಯಾರು ಮುಟ್ಟಾಳ್ರಿಲ್ಲ. ತಾಕತ್ತುಂಟಾ? ಕಲಾವಿದರ ಪುರುಷತ್ವ ಉಂಟಾ? ಗಂಡಸರ ಸಮಾಜದಲ್ಲಿ ಆಗು ಹೋಗುಗಳನ್ನು ಎಲ್ಲವನ್ನು ನೀವು ಮಾಡಿ ತೋರಿಸಿ. ಅದನ್ನು ಯಾವ ರೀತಿಯಲ್ಲಿ ಯಕ್ಷಗಾನ ಕಲೆಯಲ್ಲಿ ಕಲಾವಿದರು ಅಂತ ಮಾಡಬೇಡಿ. ನಿಮ್ಮದೇ ವಸ್ತ್ರಗಳನ್ನು ಹಾಕಿ ಬೀದಿ ನಾಟಕವ ಅಥವಾ ಎಲ್ಲಿಯಾದ್ರೂ ಟೆಂಟ್ ಹಾಕಿ ಮಾಡಿ ತೋರಿಸಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಯಾವುದೇ ಮಾಧ್ಯಮಗಳಲ್ಲೂ ಮಾಡಿ ತೋರಿಸಿ. ಸಾಮಾಜಿಕ ಸ್ವಾಸ್ಥ್ಯ ಕೆಡುವಂತ ಕೆಲಸಗಳು ಮಾಡುವಾಗ ನಾವು ಇಲ್ಲಿ ಮಂಗಳೂರಿಗೆ ಹೋಗ್ತೇವೆ, ನಾವು ಸಹ ಮಾಧ್ಯಮ ಹಿಡ್ಕೊಂಡು ಯೂಟ್ಯೂಬ್ ಹಿಡ್ಕೊಂಡು ನಾವು ಸಹ ಹೋಗ್ತೇವೆ. ಇಲ್ಲಿ ಮಂಗಳೂರಲ್ಲಿ ಏನೆಲ್ಲ ಆಗ್ತಾ ಉಂಟು, ಮಂಗಳೂರಲ್ಲಿ ಯಾವುದೆಲ್ಲ ಬ್ರಿಡ್ಜ್ಗಳಾಗಬೇಕು, ಯಾವುದೆಲ್ಲ ಫ್ಲೈಓವರ್ಗಳಾಗಬೇಕು, ಯಾವುದೆಲ್ಲ ರಸ್ತೆ ಆಗಬೇಕು, ಏನೆಲ್ಲ ಆಗಬೇಕು, ಇದನ್ನು ಸಮಾಜಕ್ಕೆ ತೋರಿಸಿ. ಕಲೆ ಹೇಳ್ಕೊಂಡು ನಿಮ್ಮ ಹೊಟ್ಟೆಗೋಸ್ಕರ ತುಂಬಿಸ್ಲಿಕ್ಕೆ ಯಾರ್ಯಾರನ್ನು ತೇಜೋದೆ ಮಾಡಿಕೊಂಡು ಅಪಹಾಸ್ಯ ಮಾಡಿಕೊಂಡು ನೀವು ಹೇಳುವಾಗೆ ಯಾವನೋ ಒಬ್ಬನ ಉನ್ನತ ವ್ಯಕ್ತಿಯ ಹೆಸರು ಹಾಳು ಮಾಡುವುದಾದ್ರೆ, ಇಲ್ಲಿ ಅದೇ ರೀತಿಗೆ ಕೋರ್ಟಿಗೆ ಹೋಗಿದೆ. ಬುರುಡೆ ಕೇಸ್ ಕೋರ್ಟಲ್ಲಿ ಉಂಟು, ಇನ್ನೂ ತನಿಖೆ ಆಗ್ಲಿಕ್ಕೆ ಉಂಟು. ಕೋರ್ಟಲ್ಲಿ ಇರುವಾಗ ನೀವು ಸಹ ಅಪಹಾಸ್ಯ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇವತ್ತು ನಾನು ಹೇಳ್ತಾ ಇದ್ದೇನೆ, ಕಲಾವಿದರು ಅಂತ ಯಕ್ಷಗಾನದ ಮರ್ಯಾದೆ ತೆಗೆದ್ರೆ ಮುಂದೊಂದು ದಿನ ವೇದಿಕೆಯಲ್ಲೇ ನಿಮ್ಮನ್ನು ಅಟ್ಟಾಡಿಸಿ ಹೋಗೋರು ನಿಮ್ಮಂತ ಕಲಾವಿದರಿಂದ ಗೌರವ ಕೊಡುವಂತ, ಕೈ ಮುಗ್ದು ಗೌರವ ಕೊಡುವಂತ ಎಷ್ಟೋ ಕಲಾವಿದರನ್ನು ಈಗ ಸಹ ನಾವು, ಕುಂಬ್ಳೆ ಸುಂದರ್ ರಾವ್ ಅಂತ ತುಂಬಾ ಹಿರಿಯ ಕಲಾವಿದರನ್ನು ಈಗ ಸಹ ನಾವು ನೆನಪಿಡ್ತೇವೆ ಅಂತ ಹೇಳುವಾಗ ನಿಮ್ಮಂತ ಕ್ರಿಮಿಗಳನ್ನು ಯಾರು ಇಲ್ಲಿ ಕಲಾವಿದರಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ತಾಕತ್ತಿದ್ರೆ ಇಂಥ ಕೆಲಸಗಳನ್ನು ಮಾಡಿ ತೋರಿಸಿ. ನಿನ್ನೆ ಪ್ರೆಸ್ ಮೀಟಿಗೆ ಬರುವಾಗ ನೀವು ಹೇಳಿದಂಥ ಉನ್ನತ ವ್ಯಕ್ತಿಯ ಪಾಳೆಗಾರರನ್ನು ನೀವು ಕರ್ಕೊಂಡು ಬಂದಿರಿ. ಹಾಗಾದರೆ ಇದರ ಹಿಂದಿರುವ ಉದ್ದೇಶವೇನು? ಅಲ್ಲಿ ನೀವು ಕಲಾವಿದರ ಕೊಲೆಗಾರರ ಎನ್ನುವ ಪ್ರಶ್ನೆ ಈಗ ಜನರು ಕೇಳ್ತಾ ಇದ್ದಾರೆ. ನಾನಂತೂ ಸಮಾಜಕ್ಕೆ ಹೇಳುವುದು, ಯಕ್ಷಗಾನ ಕಲಾವಿದರು ಯಕ್ಷಗಾನ ಕಲೆಯನ್ನು ಉಳಿಸಬೇಕೇ ವಿನಃ ಯಾವನಾದರೂ ಇದನ್ನು ಕೊಲೆ ಮಾಡಲಿಕ್ಕೆ ಬಂದರೆ ಎಚ್ಚರಿಕೆ ಅಂತ ನಾನು ಹೇಳ್ತಾ ಇದ್ದೇನೆ.